ನೋಡ್ರ ದುಡ್ಡು ಎಣಿಸ್ಕೋಬೇಕಂದ್ರೆ ಅದಕ್ಕೆ ಬೇಕಾದ್ರೆ ಮಧ್ಯದಲ್ಲಿ ಯಾವ್ದಾರ ಒಂದು ಕಟ್ಟಿಟ್ಕೊಂಡು ಎಣಿಸಿದ್ರೆ ಎಣಿಸ್ಕೊಳ್ಳೋಣ. ನಂಬಿಕೆ ನಮ್ಗೆ ಹಳ್ಳಿಕಾರಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಳ್ಳಿಕಾರ್ ಬೆಲೆ ಕಟ್ಟ ನಾವು ಯಾರು ಕಟ್ಟಕ್ಕಾಗಲ್ಲ. ಆಮೇಲೆ ಧೈರ್ಯನೂ ಬೇಕು ದನ ತಡಕ್ಕೆ. ಯಾಕೆಂದ್ರೆ ಹುಲ್ ಕಚ್ಕೊಂಡು ಪ್ರಾಣ ಬಿಡುವಂತ ಒಂದು ಬ್ರೀಡ್ ಇದೆ. ಈಗ ನಾವು ಅವತ್ತು ಮಾರಿದೀವಿ, ಯಾರು ಟೀಕೆ ಟಿಪ್ಪಣಿ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಇವತ್ತು ಟೀಕೆ ಟಿಪ್ಪಣಿ ಮಾಡೋರಿಗೆ ಯಾರು ತಲೆ ಬಸ್ ಮಾತಾಡೋ ಅವಶ್ಯಕತೆ ಇಲ್ಲ. ಅವರವರ ಇದು ಯಾವುದು ಶಕ್ತಿ ಪ್ರೀತಿ ಯಾರು ಬೆಲೆ ಕಟ್ಟಕ್ಕಲ್ಲ. ಅದಕ್ಕೆ ಬೆಲೆ ಕಟ್ಟಕ್ಕೆ ಯಾರು ಕೇಳೋ ಆಗುತ್ತೆ. ಕಾಣ್ತು, ಕರ ಇಷ್ಟ ಆಯ್ತು, ಕುತ್ಕೊಂಡು ಮಾತಾಡ್ಬಿಟ್ಟು ತಗೋಬಿಟ್ಟು ಸರಿನಾ. ತುಂಬಾ ತುಂಬಾ ನಮ್ ಕಡೆ ಆಗ್ಲಿ ಎಲ್ಲಾ ಕಡೆನೂ ಆಗ್ಲಿ ಏನೇನೋ ಮಾತಾಡ್ಕೊತಾವ್ರೆ. ಅದು ನಿನ್ನೆಯಿಂದ ಸ್ಟೇಟಸ್ ಆಗ್ತಾಗಿದ್ದ ಕಿವಿ ಬಿದ್ದಿ ಏನೇನೇನೇನೋ ಮಾತಾಡ್ಕೊತಾವ್ರೆ. ಬಡವ್ರು ಬಗ್ರು ದನ ತೆಗಿಯಕ್ ಆಯ್ತದ, ಹಿಂಗ ಆಗ್ಬಿಟ್ರೆ ಹೆಂಗೆ ಏನು ಎತ್ತ. ನಿಮ್ ಕಾಲದಲ್ಲಿ ಹಿಂಗೆಲ್ಲ ನಡೆದಾಗ ಏನಂತ ಮಾತಾಡ್ಕೊಳ್ಳೋರು ಇವತ್ತಿನ ಕಾಲದಲ್ಲಿ ಹಿಂಗೆಲ್ಲ ನಡೀತಾ ಇದಾರೆ, ಏನೇನೋ ಮಾತಾಡ್ಕೊತಾವ್ರೆ. ಅವತ್ತಿನ ದಿನದಲ್ಲಿ ನೀವು 20,000 ರೂಪಾಯಿಗೆ ಮಾಗಡಿಲಿ 5 ಎಕರೆ ಜಾಗ ಸಿಗೋದು. ಅವತ್ತಿನ ದಿನದಲ್ಲಿ 20,000 ರೂಪಾಯಿ ನೀವು ಆ ಟೈಮಲ್ಲೇ ದೊಡ್ಡ ದೊಡ್ಡ ಎತ್ಕೊಂಡು ಕಟ್ಟಿರೋದು ಉಂಟು. ಅಂತ ಕರ್ಗೊಳ್ಳೆ ತಂದು ಕಟ್ಟಿದ್ದೀರಾ. ಅವತ್ತಿನ ದಿನದಲ್ಲಿ ಬರ್ದೇ ಇರೋ ಮಾತು ಇವತ್ತು ಬರ್ತಾ ಇದೆ. ಅವತ್ತು 2,000ಕ್ಕೂ ಸಿಗೋದು, 3,000ಕ್ಕೂ ಸಿಗೋದು. 20,000, 25,000, 30,000 ಅಂದ್ರೆ ದೊಡ್ಡ ದುಡ್ಡು. ಇದಕ್ಕೊಂದು ವಿಶ್ಲೇಷಿತವಾಗಿ ಹೇಳೋಣ, ಏನಾರ ಒಂದು ಹೇಳೋಣ. ನೀವು ನಿಮ್ಮ ಬಾಯಿಂದ ಕೇಳಬೇಕು ಅನಿಸ್ತಾ ಇದೆ, ಅದೊಂದು ಹೇಳಬೇಕು. ಕಾಣ್ತು, ಕರ ಇಷ್ಟ ಆಯ್ತು, ಕುತ್ಕೊಂಡು ಮಾತಾಡ್ಬಿಟ್ಟು ತಗೋಬಿಟ್ಟು ಸರಿನಾ. ತುಂಬಾ ತುಂಬಾ ನಮ್ ಕಡೆ ಆಗ್ಲಿ ಎಲ್ಲಾ ಕಡೆನೂ ಆಗ್ಲಿ ಏನೇನೋ ಮಾತಾಡ್ಕೊತಾವ್ರೆ. ಅದು ನಿನ್ನೆಯಿಂದ ಸ್ಟೇಟಸ್ ಆಗ್ತಾಗಿದ್ದ ಕಿವಿ ಬಿದ್ದಿ ಏನೇನೇನೇನೋ ಮಾತಾಡ್ಕೊತಾವ್ರೆ. ಬಡವ್ರು ಬಗ್ರು ದನ ತೆಗಿಯಕ್ ಆಯ್ತದ, ಹಿಂಗ ಆಗ್ಬಿಟ್ರೆ ಹೆಂಗೆ ಏನು ಎತ್ತ. ನಿಮ್ ಕಾಲದಲ್ಲಿ ಹಿಂಗೆಲ್ಲ ನಡೆದಾಗ ಏನಂತ ಮಾತಾಡ್ಕೊಳ್ಳೋರು ಇವತ್ತಿನ ಕಾಲದಲ್ಲಿ ಹಿಂಗೆಲ್ಲ ನಡೀತಾ ಇದಾರೆ, ಏನೇನೋ ಮಾತಾಡ್ಕೊತಾವ್ರೆ. ಅವತ್ತಿನ ದಿನದಲ್ಲಿ ನೀವು 20,000 ರೂಪಾಯಿಗೆ ಮಾಗಡಿಲಿ 5 ಎಕರೆ ಜಾಗ ಸಿಗೋದು. ಅವತ್ತಿನ ದಿನದಲ್ಲಿ 20,000 ರೂಪಾಯಿ ನೀವು ಆ ಟೈಮಲ್ಲೇ ದೊಡ್ಡ ದೊಡ್ಡ ಎತ್ಕೊಂಡು ಕಟ್ಟಿರೋದು ಉಂಟು. ಅಂತ ಕರ್ಗೊಳ್ಳೆ ತಂದು ಕಟ್ಟಿದ್ದೀರಾ. ಅವತ್ತಿನ ದಿನದಲ್ಲಿ ಬರ್ದೇ ಇರೋ ಮಾತು ಇವತ್ತು ಬರ್ತಾ ಇದೆ. ಅವತ್ತು 2,000ಕ್ಕೂ ಸಿಗೋದು, 3,000ಕ್ಕೂ ಸಿಗೋದು. 20,000, 25,000, 30,000 ಅಂದ್ರೆ ದೊಡ್ಡ ದುಡ್ಡು. ಇದಕ್ಕೊಂದು ವಿಶ್ಲೇಷಿತವಾಗಿ ಹೇಳೋಣ, ಏನಾರ ಒಂದು ಹೇಳೋಣ. ನೀವು ನಿಮ್ಮ ಬಾಯಿಂದ ಕೇಳಬೇಕು ಅನಿಸ್ತಾ ಇದೆ, ಅದೊಂದು ಹೇಳಬೇಕು. ಇವಾಗ ತಪ್ಪ ಒಪ್ಪ ತಗೋಬಿಟ್ಟಿದೀವಿ ನಾವು ಇದನ್ನ. ಇದು ಇನ್ನು ಜಿನಿಯನ್ನ ಮಾತಾಡಬೇಕು ಅಂದರೆ ನಮ್ಮದು ಒಂಚೂರು ಇದಕ್ಕೆ ವಿರೋಧ ಇದೆ. ತಗೊಂಡಿದ್ದು ವಿರೋಧ ಇಲ್ಲ. ದುಡ್ಡು ತಗೊಳ್ಳೋದು, ದುಡ್ಡು ದನ ತಗೊಳ್ಳೋದು ಅವರ ಖುಷಿ, ಅವರ ಶಕ್ತಿ, ಅದು ನನಗೆ ವಿರೋಧ ಇದೆ. ಇನ್ನೂ 2 ಲಕ್ಷ ಕೊಡ್ತಾವೆ. ಯಾಕೆಂದರೆ ನಾನು ಆಳ್ತೀನಿ ಅನ್ನೋ ಶಕ್ತಿ ಅವ್ರು ಮರೇಶ್ ಅವ್ರಿಗೆ ಇರ್ತದೆ, ಇನ್ನೊಬ್ರಿಗೆ ಮತ್ತೊಬ್ರಿಗೆ ಇರ್ತೈತೆ, ತಗೊಂಡು ಆಳ್ಬೋದು. ಈ ಜನ ಹೇಳ್ತಾರೆ ಅಂದ್ಬಿಟ್ಟು ನಾವು ಈ ಟೇಬಲ್ ಮಾಡಿದ್ದೀವಲ್ಲ, ನನಗೆಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಒಂಚೂರು ಯೂಸ. ಹಿಂಗ ಅಂದ್ಮೇಲೆ ಚಾಪೆ ಹಾಸ್ಕೊಂಡೆ ಕೂತ್ಕೊಬೇಡ, ಹಳೆ ತನನ ನಾವು ಕಾಪಾಡ್ಕೋಬೇಕು. ರೌಂಡ್ ಟೇಬಲ್ ಯಾಕೆಂದ್ರೆ ನೀವು ಹೇಳಿದ್ರಿ 20,000ಕ್ಕೆ ಅವತ್ತಿನ ದನ ಮಾರಿದ್ದೀರಾ ಅಂತ. ದನ ಮಾರಿದ್ದೀರಾ ಅಂಕಿಂತ ತಂದಿದ್ದೀರಾ, ಮಾಡಿದಿರಾ, ಶೋಕಿ ಮಾಡಿದ್ದೀರಾ? ಅವತ್ತು ತಂದಿ ಮಾರಿದ್ದೀವಿ. ಈಗ ನಾವು ಅವತ್ತು ಮಾರಿದ್ದೀವಿ, ಯಾರು ಟೀಕೆ ಟಿಪ್ಪಣಿ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಇವತ್ತು ಟೀಕೆ ಟಿಪ್ಪಣಿ ಮಾಡೋರಿಗೆ ಯಾರು ತಲೆ ಬಸ್ ಮಾತಾಡೋ ಅವಶ್ಯಕತೆ ಇಲ್ಲ. ಅವರವರ ಇದು ಯಾವುದು ಶಕ್ತಿ ಯಾರು ಬೆಲೆ ಕಟ್ಟಕ್ಕಲ್ಲ. ಅದಕ್ಕೆ ಬೆಲೆ ಕಟ್ಟಕ್ಕೆ ಯಾರು ಕೇಳೋ ಆಗುತ್ತೆ. ಯಾರು ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮರೀಶ್ ಅವ್ರು ತಗೊಂಡವ್ರೆ, ನೀವು ಹೋದ್ರಿ, ಹಾವೇರಿ ತಂದ್ರಿ, ಏನ್ ಹೋದ್ರಿ? ಸಂಪಾದನೆ ಮಾಡಕ್ ಹೋದ್ರಿ, ಪ್ರೀತಿ ವಿಶ್ವಾಸ. ಹಳ್ಳಿ ಕರ್ನಾಟಕ ಇರೋ ಪ್ರೀತಿಗೆ ವಿಶ್ವಾಸಕ್ಕೆ. ಜಯಣ್ಣ ಬರ್ತಾರೆ, 15 ಜೊತೆ 20 ಜೊತೆ ತಗೊಂಡು ಇದಕ್ಕೆ ಹೋಗ್ತಾರೆ, ಜಾತ್ರೆಗೆ ಹೋಗ್ತಾರೆ. ಏನದು ಸಂಪಾದನೆಗೆ, ಪ್ರೀತಿಗೆ. ಇದರಿಂದ ಯಾರಿಗೂ ಏನು ಕಪ್ಪಳಿಸಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನನ್ನ ಒಂದೇನಪ್ಪ ಅಂದರೆ ಇನ್ನೂ ಹೆಚ್ಚಿನ ರೀತಿ ಒಳಗೆ ಇಂಥೆಲ್ಲ ದನ ಕಟ್ಟೋರು ಹೆಚ್ಚುಕೊಳ್ಳಿ ಅಷ್ಟೇ. ಹಳ್ಳಿಕಾರಿಗೆ ಬೆಲೆ ಬರೋದು ನಮ್ಮ ಉದ್ದೇಶ. ಅಂಥವ್ರು ಹೆಚ್ಕೊಂಡ್ರೆ ತಾನೇ ದನಗಳಿಗೆ, ನಾಟಿ ಹಸುಗಳಿಗೆ ಬೆಲೆ ಬರೋದು, ರೈತರಿಗೆ ದುಡ್ಡು ಬರೋದು. ತಗೊಂಡಿದ್ದ ದೃಷ್ಟಿಗೆ ಪಕ್ಕದಲ್ಲಿ ಇನ್ನೊಂದು ಲಾಭ ಚಾಪತ್ತೆ ರೈತನಿಗೆ. ಅವಾಗ ಅವನು ಆಸೆ ರೈತನ, ಎಲ್ಲ ರೈತರಲ್ಲ ನಾವು, ಬೇರೆ ಯಾರು ಇಲ್ಲ ಇಲ್ಲಿ. ಅದನ್ನ ಹೆಚ್ಚಿನ ಹೋಗ್ತಿದ್ರೆ ಹಳ್ಳಿ ಕಾರಿಗೆ ಬೆಲೆ ಬರ್ತೈತೆ. ಎಲ್ಲರೂ ತಡೆಯ ನಾನು ಒಂದು ಹೊಸ ಸಾಕ, ಒಂದು ಕರು ಇರ್ತದೆ ನಮ್ಮ ಮನೆ ಒಳಗೆ, ಏನೋ ಒಂದು ಆಯ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಇದಂತೂ ಒಳ್ಳೆ ಕೆಲಸ. ಈ ಮರೇಶ್ ಅವ್ರು ತಗೊಂಡವ್ರೆ ಅಂತ ಬೆಲೆ ಕಟ್ಟಬಾರ್ದು. ನಿಜವಾಗಿ ಇದು ಒಂದು ಒಳ್ಳೆ ಉತ್ತಮ ಕೆಲಸ. ಇದಕ್ಕಂತೂ ಬೆಲೆ ಕಟ್ಟಕ್ಕಾಗಲ್ಲ. ಮಾಡಿ ತುಂಬಾ ದೊಡ್ಡತನಕ್ಕೆ ಮಾತಾಡಿದ್ರಣ, ಬಾರಿ ಖುಷಿ ಆಯ್ತು. ಇದು ಸಾಕು ಬಿಡೋಣ, ಎಲ್ಲಾರ್ಗು ಒಂದು ಉತ್ತರ ಸಿಕ್ಕಂಗ ಆಯ್ತು. ಅಣ್ಣ, ನಮ್ಮ ಪುನಿ ಹೇಳ್ದಂಗೆ 1 ಕೋಟಿ ಆಗ್ಲಿ ಬಿಡಿ ಅಣ್ಣ. ಕುದುರೆ 1 ಕೋಟಿ ಇಲ್ವಾ? ಕುದುರೆ 1 ಕೋಟಿ ರೂಪಾಯಿ ಕುದುರೆ ಇಲ್ವಾ?
ಪುನಃ ಹೇಳೋಣ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಳ್ಳಿಕಾರಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಸರ್. ಹಳ್ಳಿಕಾರಿ ಬೆಲೆ ಕಟ್ಟಲ್ಲ, ನಾವು ಯಾರು ಕಟ್ಟಕ್ಕಾಗಲ್ಲ. ಆಮೇಲೆ ಧೈರ್ಯನೂ ಬೇಕು ದನ ತಾಳಕ್ಕೆ. ಯಾಕೆಂದ್ರೆ ಹುಲ್ ಕಚ್ಕೊಂಡು ಪ್ರಾಣ ಬಿಡುವಂಥ ಒಂದು ಬ್ರೀಡ್ ಇದೆ. ಧೈರ್ಯನೂ ಬೇಕು. ಎಲ್ಲರೂ ಇರೋರೆಲ್ಲ ತಗೊಳಕ್ಕಾಗೋದಿಲ್ಲ. ಇಂಥವರೆಲ್ಲ ಹೆಚ್ಕೊಂಡಾಗ ನಮಗೂ ಏನೋ ಒಂದು ಹಿಂದ್ಗಡೆ ಒಂದು ಆಶ್ರಯ ಆಯ್ತದೆ, ಒಳ್ಳೇದಾಯ್ತದೆ. ಮಾಡಲಿ ಸರ್, ತಗೊಳ್ಳೋರು ಸಿಗ್ತಾರಲ್ಲ, ಭಾಳ ಪ್ರೋತ್ಸಾಹ ಆಯ್ತಿದೆ. ಈ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ದನ ತಗೊಂಡಿದ್ದು ಬೇರೆ, ಕೊಟ್ಟಿದ್ದು ಬೇರೆ, ತಗೊಂಡಿದ್ದು ಬೇರೆ. ನಮಗಂತೂ ಖುಷಿ ಇದೆ. ನಮಗೂ ಅಗಾಧವಾಗಿ ಖುಷಿ ಇದೆ. ಒಂದು ದನ ಎಲ್ಲೆಲ್ಲ ಹೋಗಿ ಏನೇನೋ ಆಗೋದ್ಕಿಂತ ನರೇಶ್ ಅಣ್ಣವ್ರು ಒಂದು ವರ್ಷ ಹುಲ್ಲಾಗ್ತೀನಿ ಅಂತ ಹೇಳವ್ರೆ. ಅದು ತಕ್ಕನಾಗೆ ಒಂದು ಬ್ರೀಡು ಇವತ್ತು ಒಳ್ಳೇದಾಯ್ತದೆ. 4 ತಿಂಗಳು ನಾನು ಒಂದು ಜೊತೆ ಕರ ತಗೊಂಡು ಈ ವರ್ಷ ಅವ್ರೆ ಬರೀ 40,000 ತಗೊಂಡು 1,40,000 ರೂಪಾಯಿ ಮಾಡಿ ಅವತ್ತೇ ಹೋಗ್ಬಿಟ್ರು. ಅವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ 1 ಲಕ್ಷ ರೂಪಾಯಿ ಲಾಭ ತಗೊಂಡು ಫಸ್ಟ್ ನಾನೇ ಒಂದು ಜೊತೆ ಕರಿ ತಗೊಂಡು ಪುಣ್ಯಾತ್ಮ ಯಾರು ಗೊತ್ತಾ? ಒಂಟಿಕೋಗ್ ಪ್ರಕಾಶ, ಮೈಸೂರು ಧೈರ್ಯವ ತಗೊಂಡು. ಈಗ ಲಕ್ಷ ಅಂತ ಮಾಡಿದ್ ನೀವೇನಕ್ಕೆ ಅಂದಿರೋ ಗೊತ್ತಿಲ್ಲ. 1.5 ಲಕ್ಷ 2 ಲಕ್ಷ ಅಂತ ಕೂಗಿದ್ದು ಅದೇ ವರ್ಷ ಕೂಗಿದ್ದಿತ್ತು ನಾ. ಅರೆ ಅವೇ 1.5 ಲಕ್ಷ ಬಿಡದೆ 2 ಲಕ್ಷ ತಗೊಳ್ಳೋಣ ಅಂತ ಅಲ್ಲಿ ನಾಚೆಗೆ ಹೋಯ್ತಾ ಆಯ್ತು. ಮತ್ತೆ ಒಂಚೂರು ಬೇಕಾಗಿತ್ತು, ತಿರುಗಿ ವರ್ಷ ಮ್ಯಾಲ್ಕ್ ಹೋಯ್ತಾ ಅದೇ ಬೆಳ್ಕಳ್ಳಿ ಚೆನ್ನಾಗಿ. ಲಾಭ ನಷ್ಟ ಅಪಾಟಣ ಕಣ್ಣಿಗೆ ಒಪ್ಪಿದ ದನ, ಅವ್ರಿಗೆ ಇಷ್ಟ ಆಗಿದ್ದ ದನ ಬಂಡವಾಳ ತಗೋತಾರೆ. ಅದಕ್ಕೆ ಒಂದು ಅಭಾರಿ ಅಷ್ಟೇ. ಅದರಲ್ಲಿ ಮರೀಶ್ ಅವ್ರ ಹತ್ರ ಇನ್ನೂ ಹೆಚ್ಕೊಳ್ಳಿ ಸರ್. ಒಂದ್ 100 ರಾಸ್ಕೊಳವೆ, ಅದಕ್ಕಿಂತ 100 ಆಗ್ಲಿ ಅಂತ. ಎಲ್ಲಾರ್ತವೂ ಆಗ್ಲಿ, ಅವ್ರತವೇ ಅಂತಲ್ಲ, ನಿಂತವೂ ಆಗ್ಬೇಕು. ನಿಮ್ಮ ತಂದೆ ತಾಯಿ ಆಶೀರ್ವಾದ ಒಟ್ಟಿನಲ್ಲಿ ಇವತ್ತು ಧೈರ್ಯವಾಗಿ ಕೂತ್ಕೊಂಡು ಹೊಸ ಕರ ತಗೊಂಡಿಗೆ ನಮಗೆಲ್ಲ ಖುಷಿ ಇದೆ. ಅದೇ ಸಂತೋಷ, ಖುಷಿ ಇದೆ. ದುಡ್ಡಿಂದ ಏನು ಕೊಡಿ ಕೊಡಿ. ಚೆನ್ನಾಗಿರ್ತೈತೆ, ಬರೀ ಅವ್ರ ಸಿಸ್ಟಮ್ ಚೆನ್ನಾಗಿರ್ತೈತೆ. ಸಮಸ್ಯೆ ಪುನೀತ್ ಗಿರಾಟಿ ವಿಚಾರದಲ್ಲಿ ಚೆನ್ನಾಗಿ ಸಾಕು. ಟೈಮ್ ಕೊಡ್ಬೇಕಲ್ಲ, ಟೈಮ್ ಕೊಡಬೇಕು. ನಾನು ಸಾಕಿರೋರು ಇವರು ಪುಣ್ಯಾತ್ಮ, ಅದಕ್ಕೆ 3 ಕರ್ತ ಇವರು ಏನೋ ಇರೋದು. ಹೌದು, ಕೃಷ್ಣ ಪರಮಾತ್ಮ, ಪರಮಾತ್ಮ ಅರ್ಜುನ ಪೂರೈಕೆ. ಈಗಲೂ ಅಷ್ಟೇ ಅವ್ರು ದಾರಿ ಕಟ್ಟಿದ್ರೆ ಏನೇ ಮಂಜಣ್ಣ ಜನ ಅವರಲ್ಲ ಇಲ್ಲಿ ಅಂತ. ನೋಡ್ರ, ದುಡ್ಡು ಎಣ್ಸ್ಕೋಬೇಕಂದ್ರೆ ಅದಕ್ಕೆ ಬೇಕಾದ್ರೆ ಮಧ್ಯದಲ್ಲಿ ಯಾವ್ದಾರ ಒಂದು ಕಟ್ಟಿಟ್ಕೊಂಡು ಎಣ್ಸಿದ್ರೆ ಎಣ್ಸ್ಕೊಳ್ಳೋದು ನಂಬಿಕೆ ನಮ್ಗೆ ಎಣ್ಸಲ್ಲ. ದುಡ್ಡು ಕೊಟ್ಟಿದ್ದು 51. ಮರೀಶ್ ಅವ್ರಿಗೆ ಜೈ, ಮರೀಶ್ ಅವ್ರಿಗೆ ಜೈ, ಮರೀಶ್ ಅವ್ರಿಗೆ ಜೈ, ಜೈ ಹಳ್ಳಿಕಾ ಜೈ. ಯಾವ್ದು ಕೊಡುವ ಪಪ್ಪಣ್ಣ? ಅಣ್ಣ ದೊಡ್ಡ ಮನ್ಸು ಮಾಡಿ ನೀನು ದೊಡ್ಡದಾಗೆ ಒಂದು ಮುತ್ತೈದೆ ಬೇಕು ಸಾಕು ಕೊಡೋಣ ನಮ್ಮ ಮನೇಶ್ ಅಣ್ಣವ್ರಿಗೆ. ಹಿಂಗೆ ದನ ಎತ್ಲಿ ಅಂತ ನೀನಾಗ್ಲಿ ಪುಣ್ಯ ಆಗ್ಲಿ. ರಾಖಿ ಹೇಳ್ಬೇಕಷ್ಟೇ ಒಟ್ಟಲ್ಲಿ. ಇಲ್ಲೇ ಬಿಡೋಣ, ಆಮೇಲೆ ಬಿಡ್ರಿ ಅದೇನ ದುಡ್ಡು ಇಸ್ಕೊಳ್ಳೋ, ಇಸ್ಕೊಳಕ್ ಮೊದ್ಲು ಆಮೇಲೆ ಅದು ಅವ್ರದೇ. ಸ್ಥಾನ ಕೊಟ್ಟರು ಅದು ಇದು ನೋಡಿ ದೊಡ್ಡ ಕೊಡೆ ಸಂತೋಷ. ಅವ್ರ ಕೆರೆ ಎತ್ತು ಕೊಟ್ಬಿಡು, ಟವಲ್ ಕೊಟ್ಬಿಡಿ, ಕೊಡೋಣ. ಅವ್ರ ಕೆರೆ ಹಾಗೆ ತಗೊಳ್ಳಿ. ಟವಲ್ ಇಲ್ಲಿ ಹಾಕು. ಅವ್ರ ಕೆರೆ ಕೊಡ್ತೀವಿ.
ಒಳ್ಳೇದಾಗ್ಲಿ ಅಂತ ಹೇಳಿ ಏನ್ ಟವಲ್ ಕೊಟ್ಟರು ನಡೆಯೋದು ಇರೋದೇ ಅಡಿಕೆ ಮೇಲೆ ಕೊಟ್ಟಿರಿ ಬಿಡುಗಡೆ